ಸಿಎಂ ಸರ್ಜಿಕಲ್ ಸ್ಟ್ರೈಕ್ ಏನಾಗ್ತಾ ಇದೆ? ಯಾವುದರ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ವಿದೇಶದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹಲವು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸ್. ಯಾವ ಡಿನ್ನರ್ ಪಾಲಿಟಿಕ್ಸ್ ಈಗ ಯಾರು ಆರಂಭ ಮಾಡಿದ್ದಾರೆ? ಡಿಸಿಎಂ ಡಿ ಕೆ ಶಿವಕುಮಾರ್ ವಿದೇಶಕ್ಕೆ ಹೋಗಿರೋ ಹೊತ್ತಲ್ಲೇ ಈಗ ಡಿನ್ನರ್ ಪಾಲಿಟಿಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಟ್ವೀಟ್ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಪೂನಾವಾಲಾ. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಲ್ಲ ಅಂತ ಪೂನಾವಾಲಾ ಟ್ವೀಟ್ ಮಾಡಿರೋದು. ಸಿಎಂ ಇರಲಿ, ಡಿಸಿಎಂ ಆಗಿಯೂ ಕೂಡ ಡಿ ಕೆ ಉಳಿಯಲ್ಲ ಅಂತ ಟ್ವೀಟ್ ಮಾಡಿರೋದು. ಕಾಂಗ್ರೆಸ್ನಿಂದ ಡಿ ಕೆ ಹೊರ ಹೋಗೋ ಕಾಲ ಬರಬಹುದು ಅಂತ ವಕ್ತಾರ ಭವಿಷ್ಯ ನುಡಿದಿದ್ದಾರೆ. ಹಾಕೊಂಡ್ಬಿಡಿ, ಒಂದು ಬೋರ್ಡ್ ಹಾಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ, ಅಂಗಡಿ ಇಟ್ಕೊಂಡ್ಬಿಟ್ಟು. ಕಾಂಗ್ರೆಸ್ ಮೂಲ ಉಲ್ಲೇಖಿಸಿ ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪೂನಾವಾಲಾ ಅವರು. ಬಿಜೆಪಿಯ ವಕ್ತಾರ, ಸಿಎಂ ಇರಲಿ, ಡಿಸಿಎಂ ಆಗಿಯೂ ಕೂಡ ಡಿ ಕೆ ಶಿವಕುಮಾರ್ ಉಳಿಯಲ್ಲ ಅನ್ನುವಂಥದ್ದನ್ನು ಪೂನಾವಾಲಾ ಟ್ವೀಟ್ ಮಾಡಿದ್ದಾರೆ. ಭವಿಷ್ಯವನ್ನ ಹೇಳಕ್ಕೆ ಈಗ ಆರಂಭ ಮಾಡಿದಂಗೆ ಕಾಣಿಸ್ತಾ ಇದೆ ಬಿಜೆಪಿಯವರು. ಅದರಲ್ಲೂ ಕೂಡ ಈಗ ವಕ್ತಾರರು ಈ ರೀತಿಯಲ್ಲಿ ಹೇಳಕ್ಕೆ ಶುರು ಮಾಡಿಬಿಟ್ರೆ ಒಂದು ಕಾರ್ಯಾಲಯ ಓಪನ್ ಮಾಡ್ಕೊಂಡ್ಬಿಟ್ಬಿಡಿ, ಒಳ್ಳೆಯದು. ನೋಡಿ, ಅಲ್ಲಿ ಅದು ತೋರಿಸ್ತಾ ಇದ್ವಿ, ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದಿಷ್ಟೇ, ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಸಿಎಂ ಹೋಗ್ಲಿ, ಡಿ ಸಿ ಎಂ ಆಗಿಯೂ ಕೂಡ ಅವ್ರು ಮುಂದುವರಿಯಲ್ಲ ಅಂತ ಹೇಳಿ. ಯಾಕೆ ಈ ಬೆಳವಣಿಗೆ ಅಂತಂದರೆ, ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿರೋದ್ರಿಂದ ಈ ವಿಚಾರಗಳಿಗೆ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಮೊದಲು ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ವಕ್ತಾರರು ಹೇಳಬೇಕು. ಅಲ್ಲಿ ಡಿನ್ನರ್ ಪಾಲಿಟಿಕ್ಸು ಆಗ್ತಾ ಇದೆ, ಖಿನ್ನತೆ ಪೊಲಿಟಿಕ್ಸು ಆಗ್ತಾ ಇದೆ, ಕಾಲೆಳೆಯೋ ಪೊಲಿಟಿಕ್ಸು ಆಗ್ತಾ ಇದೆ. ಅವ್ರ ತಟ್ಟೆಯಲ್ಲಿ ನೊಣ ಬಿದ್ದುಬಿಟ್ಟು ಪಕ್ಕದಲ್ಲವ್ರಿಗೆ ಹೆಗಣ ಬಿದ್ದಿದೆ ಅಂತಂದರೆ ಇದು ಬಿಜೆಪಿಯ ಕಥೆ. ಈಗ ಸದ್ಯಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಪೂನಾವಾಲಾ ಈಗ ಒಂದು ಟ್ವೀಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕುವ ಮೂಲಕವಾಗಿ. ಸೊ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಹೊರ ಹೋಗೋ ಕಾಲ ಬರಬಹುದು ಅಂತ ಈಗ ಭವಿಷ್ಯವನ್ನು ನುಡಿದಿರೋದು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡುಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿಯ ಪ್ರತಿನಿಧಿ. ಶಬೀರ್, ಈಗ ಈ ವಿಚಾರದಲ್ಲಿ ನೋಡೋದಾದರೆ ರಾಜ್ಯದಲ್ಲಿ ಬಿಜೆಪಿಯವರು ಏನಾಗ್ತಾ ಇದ್ದಾರೆ ಅನ್ನುವಂಥದ್ದು ಪೂನಾವಾಲಾ ಅವ್ರ ಗಮನಕ್ಕಿಲ್ವೇನೋ ಅಂತ ಕಾಣಿಸುತ್ತೆ. ಅಥವಾ ಗಮನಕ್ಕಿದ್ರೂ ಕೂಡ ನಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಣನ ಮುಚ್ಚಿಟ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ತಟ್ಟೆಯಲ್ಲಿ ನೊಣ ಬಿದ್ದಿದೆ ನೋಡೋಣ ಅಂತೇಳಿ ಕಣ್ಣು ಹಾಕಿರೋದಾ ಅಂತ ಇದು? ಅರುಣ್, ಕರೆಕ್ಟ್ ಆಗಿ ಹೇಳಿದ್ರಿ. ಬಿಜೆಪಿಯಲ್ಲಿ ಎಷ್ಟೇ ಒಳ ಜಗಳಗಳಿದ್ರೂ ಕೂಡ ವಿರೋಧ ಪಕ್ಷವನ್ನ ಟೀಕಿಸುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಕಾಂಗ್ರೆಸ್ ಮೂಲಗಳು ಹೇಳಿವೆ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಅನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಶಹಜಾದ್ ಪೂನಾವಾಲಾ ಅವರು ಮುಖ್ಯವಾಗಿ ಹೇಳಿರುವಂತದ್ದು, ಕಾಂಗ್ರೆಸ್ ಮೂಲಗಳಿಂದ ಸಿಕ್ತಿರುವಂತಹ ಮಾಹಿತಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿರ್ಲಿ, ಡಿಸಿಎಂ ಆಗಿ ಉಳಿಯುವಂತದ್ದು ಕೂಡ ಕಷ್ಟ. ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ನಿಂದ ಹೊರ ಹೋಗುವಂತ ಸಾಧ್ಯತೆಗಳಿದಾವೆ. ಮೊದಲು ಡಿ ಕೆ ಶಿವಕುಮಾರ್ ಅವರ ನಿಷ್ಠರನ್ನ ಪಕ್ಷದಿಂದ ಹೊರ ಕಳಿಸುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಅವರನ್ನು ಕೂಡ ಹೊರ ಕಳಿಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತ ಕನಸು ಈಡೇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಮೂಲಗಳು ಅಂತ ಉಲ್ಲೇಖಿಸಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮತ್ತೆ ಮತ್ತೊಂದು ಅಂಶವನ್ನ ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಮಾಹಿತಿ ಅಂದ್ರೆ ಈ ಒಂದು ತಂತ್ರ ಏನಿದೆ ಅಥವಾ ಈ ಒಂದು ರಾಜಕೀಯ ಪ್ರಯತ್ನಗಳೇನಿದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನ ಸಮ್ಮತಿ ಕೂಡ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿರುವಂತದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದಿಂದ ಹೊರ ಕಳಿಸ್ಲಿಕ್ಕೆ ಯಾರು ರಾಜ್ಯದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸಹಜವಾಗಿ ಹುಟ್ಟುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಡಿನ್ನರ್ ಪಾಲಿಟಿಕ್ಸ್ ಶುರು ಮಾಡಿದವರು ಯಾರು? ಯಾಕೆ ಈ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದ್ರು? ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆಯಾ? ಯಾವ್ದಾದ್ರು ಒಂದಿಷ್ಟು ನಾಯಕರು ಸೇರ್ಕೊಂಡ್ಬಿಟ್ಟು ಒಂದಿಷ್ಟು ಡಿನ್ನರ್ ಮಾಡಿಬಿಟ್ರೆ ಅದು ಚರ್ಚೆಗೆ ಯಾಕೆ ಎಡೆ ಮಾಡಿ ಕೊಡುತ್ತೆ? ಇಂಥ ಹಲವು ಪ್ರಶ್ನೆಗಳು ಎದ್ದೇಳತ್ತೆ. ಡಿ ಕೆ ಶಿವಕುಮಾರ್ ವಿದೇಶ ಪ್ರಯಾಣ ಹೊತ್ತಲ್ಲೇ ಸಿಎಂ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಕ್ಕೆ ಮುಂದಾಗಿದ್ದಾರಾ? ನಿನ್ನೆ ರಾತ್ರಿ ಆಪ್ತರ ಮುಂದೆ ಪವರ್ ಶೇರ್ ಸತ್ಯವನ್ನ ಮುಖ್ಯಮಂತ್ರಿಗಳು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತು ಕೇಳಿದ ಆಪ್ತ ಸಚಿವರ ದಿಲ್ ಖುಷ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಏನು ಹೇಳಿದ್ದವರು? ಹೈಕಮಾಂಡ್ ಮುಂದೆ ಪವರ್ ಶೇರ್ ಒಪ್ಪಂದ ಆಗಿಲ್ಲ, ಸಿಎಂ ರಾಕ್ ಟಾಕ್ ಮಾಡಿರುವಂಥದ್ದು. ನೇರವಾಗಿ ಕಲ್ಲಿನ ರೀತಿಯಲ್ಲಿ, ಬಂಡೆಯ ರೀತಿಯಲ್ಲಿ ನಿಂತ್ಕೊಂಡು ಮಾತನಾಡಿರೋದಿದೆ.
ಸೊ ಸಿಎಂ ಆಯ್ಕೆಯ ವೇಳೆ ಯಾವುದೇ ಒಪ್ಪಂದ ಆಗಿಲ್ಲ. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಆಯ್ಕೆಯನ್ನ ಮಾಡಿದ್ದಾರೆ. ಆದರೆ ನಾವು ಹೇಳಿದಂಗೆ ಕೇಳಿ ಅಂದಿದ್ದಾರೆ ಅಷ್ಟೇ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದಿದ್ದೇನೆ. ಆದರೆ ಇಷ್ಟು ವರ್ಷ ಅಂತ ಯಾರೂ ಕೂಡ ಏನು ಹೇಳಿಲ್ಲ. ಸೊ ಅಲ್ಲಿಗೆ ಮುಂದಿನ ಈ ಡಿಸೆಂಬರ್ಗೆ ಏನು ಬರಬೇಕಾಗಿದೆ, 2025 ಡಿಸೆಂಬರ್ಗೆ ಬದಲಾವಣೆ ಆಗಬೇಕಾಗಿತ್ತು. 2.5 ವರ್ಷ ಅನ್ನುವಂಥ ಲೆಕ್ಕಾಚಾರ ಏನಿತ್ತು, ಅದು ಈಗ ಸದ್ಯಕ್ಕೆ ಫಿಕ್ಸ್ ಆಗಿಲ್ಲ ಅನ್ನುವಂಥದ್ದು ತಮ್ಮ ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ ಅನ್ನೋದು. ನಿನ್ನೆ ರಾತ್ರಿ ಆಪ್ತರ ಮುಂದೆ ಮುಖ್ಯಮಂತ್ರಿಗಳು ಪವರ್ ಶೇರ್ ಟಾಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ಹಾಗಿದ್ದಾಗ ಈಗ ಶುರು ಆಗ್ತಾ ಇದೆಯಾ ಅಸಲಿ ಕಹಾನಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ. ಒಂದು ಕಡೆಗೆ ಇಲ್ಲಿಯವರೆಗೂ ಕೂಡ ಹೇಗೋ ಹಾಗೂ ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥದ್ದು, ಈಗ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಡ್ತಾರೆ, ಅಥವಾ ಆಯಿತು ಬಿಡಿ ಅಂತ ಹೇಳಿ ಸುಮ್ಮನೆ ಇರ್ತಾರಾ, ಇಲ್ಲ ಹೊಸ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತಾರಾ? ಸಿಎಂ ನಮ್ಮ ಮನೆಗೆ ಬಂದು ಕೂಡಿದ್ರೆ ಹೊಸದೇನಂದ್ರೆ, ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ. ಇದೊಂದು ಮೊದಲು ಹೆಂಗೆ ಮಾಡ್ತಿದ್ದ ಸಿಸ್ಟಮ್ನಲ್ಲಿ, ಇದರಲ್ಲಿ ಏನಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರೀ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಭಾಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡಬೇಕಾದ್ರೆ ಅದಕ್ಕೆ ಸಿ ಎಂ ಅವ್ರು ಕರ್ಸಿದ್ದು ಬಂದಿದ್ರು. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ. ಸಿಎಂ ಚೇಂಜ್ ಆಗ್ಬೇಕು ಮತ್ತು ಡಿಸಿಎಂ ಆಗ್ಬೇಕು ಅಂತ ಹೇಳಿ ಸ್ಪೆಕ್ಯುಲೇಷನ್ ಸರ್. ಆ ಟೈಮಿಗೆ ಅದು ಹೆಂಗೆ ಯಾರು ಚೇಂಜ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ಕೂಡಿದ್ದು ಅಷ್ಟೇ ಕೂಡಿದ್ವಿ. ಚೇಂಜ್ ಆಗ್ತೈತಿ DCM CM ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಸ್ವಲ್ಪ ಲೀಡರ್ಸ್ ಸರ್ ಪ್ರೆಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟ ಸರ್, ವಿ ಹ್ಯಾಡ್ ಸಮ್ ಪೊಲಿಟಿಕಲ್ ಡಿಸ್ಕಷನ್ಸ್ ನಮ್ಮ ಮೀಟಿಂಗ್ನಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ. ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಡಿನ್ನರ್ ಪೊಲಿಟಿಕ್ಸ್ ಅಂತ ಕರೀತಾ ಇರುವಂಥ ಉದ್ದೇಶ ಏನು ಈ ವಿಚಾರದಲ್ಲಿ? ಜೊತೆಗೆ ಊಟಕ್ಕೆ ಸೇರಿದ ತಕ್ಷಣ ಇದು ರಾಜಕೀಯ ಹೇಗಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗೆ ಬರುತ್ತೆ. ಇನ್ನೊಂದು ಕಡೆಗೆ 2.5 ವರ್ಷ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಅಸಲಿ ಆಟ 2025ರಲ್ಲಿ ಶುರು ಆಗುತ್ತಾ ಅಂತ? ಅರುಣ್, ಒಂದು ಸ್ಪಷ್ಟ, ಭೋಜನಕೂಟ ಅಂತ ಅಂದ್ರೂ ಕೂಡ ರಾಜಕೀಯದಲ್ಲಿ ಸಹಜವಾಗಿ ಅವರ ರಾಜಕೀಯ ಚರ್ಚೆಗಳಿಗಾಗಿ ಒಂದು ವೇದಿಕೆಯನ್ನು ಮಾಡಿಕೊಳ್ತಾರೆ, ಅದು ಭೋಜನಕೂಟ ಆಗಿರುತ್ತೆ. ಹಾಗಾಗಿ ನಿನ್ನೆ ರಾತ್ರಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಯಾರ ಜೊತೆಗೆ ಭೋಜನಕ್ಕೆ ಸೇರಿದ್ರು ಅನ್ನೋದು ಪ್ರಮುಖವಾಗುತ್ತೆ. ಅವರ ಆಪ್ತ ವಲಯದ ಸಚಿವರು ಮತ್ತೆ ಪವರ್ ಶೇರಿಂಗ್ ವಿಚಾರ, ಸಿಎಂ ಬದಲಾವಣೆ ವಿಚಾರದಲ್ಲಿ ಬಹಿರಂಗವಾಗಿ ಮಾತನಾಡಿದ ಮತ್ತು ಬಹಿರಂಗವಾಗಿ ಸಭೆಯನ್ನ ನಡೆಸಿದಂತ ಯಾರು 3-4 ಜನ ಸಚಿವರಿದ್ರು ಅವರುಗಳ ಜೊತೆಗೆ ಅವರು ಅಧಿಕೃತವಾಗಿ ಸಭೆ ನಡೆದ್ರಿಂದ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಭೆ. ಜೊತೆಗೆ ಸಹಜವಾಗಿ ಪವರ್ ಶೇರಿಂಗ್ ವಿಚಾರ ಅವೆಲ್ಲವೂ ಕೂಡ, ಅಥವಾ ನೆಕ್ಸ್ಟ್ ಬಜೆಟ್ ಸೆಷನ್ ಆದ ನಂತರದಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ಕ್ಯಾಬಿನೆಟ್ ರೀಶಫಲ್ ಆಗ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಂತಹ ಸಚಿವರ ಜೊತೆಗೆ ಸೇರ್ಕೊಂಡು ಒಂದು ಸಭೆಯನ್ನ ಮಾಡಿದಂಥದ್ದು ಅಥವಾ ಭೋಜನಕೂಟ ಇರ್ತದ್ದು ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗೆ ಕಾಂಗ್ರೆಸ್ ನಲ್ಲಿ ಕಾರಣವಾಗಿದೆ ಅನ್ನೋದು ಸತ್ಯ. ಜೊತೆಗೆ ಮುಂದಿನ ನಡೆ ಏನಿರ್ಬೇಕು, ಅಥವಾ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ನಡೆ ಇರಬೇಕು ಅನ್ನುವಂಥ ತಮ್ಮ ಆಪ್ತರ ಸಲಹೆಯನ್ನ ಪಡೆದ್ರ, ಅಥವಾ ಆಪ್ತರಿಗೆ ಒಂದಷ್ಟು ವಿಚಾರಗಳನ್ನ ತಲುಪಿಸಿದ್ರ ಪವರ್ ಶೇರಿಂಗ್ ವಿಚಾರದಲ್ಲಿ ಅನ್ನೋದು ಕೂಡ ಕುತೂಹಲ ಇರುವಂತದ್ದು. ಹಾಗಾಗಿ ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಆಪ್ತರ ಮುಂದೆ ಹೇಳಿದ್ದೇನು, ಜೊತೆಗೆ ಹಾಗೇನಾದ್ರೂ ಬೇರೆ ಏನಾದ್ರೂ ಮಾತುಕತೆ ಆಗೇ ಇಲ್ವಾ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆಗೆ ಅಥವಾ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗೆ ಕಾರಣವಾಗುವಂತ ವಿಚಾರಗಳು ಕೂಡ ಹೌದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಡಿನ್ನರ್ ಮೀಟಿಂಗ್ ಏನಿದೆ ಇದು ಬಹಳ ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಕೂಡ ಪೊಲಿಟಿಕಲ್ ಡಿಸ್ಕಷನ್ ಆಗಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೊಂದಿಷ್ಟು ರೆಕ್ಕೆ ಪುಕ್ಕಗಳನ್ನು ತಂದಿಟ್ಟಿದೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಆಪ್ತರ ಸಂದೇಶ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯಲಿದ್ದಾರೆ ಅಂತ ಆಪ್ತರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲ ಒಗ್ಗಟ್ಟಾಗೇ ಇದ್ದೀವಿ, ನಮಗೆ ಈಗ ಸಿದ್ದರಾಮಯ್ಯನವರೇ ಸಿಎಂ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಹೈಕಮಾಂಡ್ಗೆ ಬಿಟ್ಟಿತ್ತು. ಸಚಿವ HC ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಎಲ್ಲರೂ ಕೂಡ ಊಟಕ್ಕೆ ಸೇರಿರೋದು ಈಗ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದೆ. ಯಾರು ಒತ್ತಡನೂ ಇಲ್ಲ, ಯಾವ ನನ್ನ ಪರವಾಗಿ ನಿಲ್ಲಿ ಅಂತ ವಿಷಯಗಳು ಇಲ್ಲ. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್.
ಇದೇ ಅಧಿಕಾರ ಹಂಚಿಕೆ ಸೂತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಬಜೆಟ್ ಅಧಿವೇಶನದ ಬಳಿಕ ಸಿದ್ದರಾಮಯ್ಯನವರು ಬದಲಾಗ್ತಾರೆ, ಪದತ್ಯಾಗ ಮಾಡ್ತಾರೆ ಅಂತ. ಮುಖ್ಯಮಂತ್ರಿ ಆಗ್ತಾರೆ. ಇವು ಯಾವ ವಿಷಯಗಳು ಚರ್ಚೆ ವಿಷಯನೇ ಅಲ್ಲ, ಚರ್ಚೆಗೆ ಬಂದೂ ಇಲ್ಲ ಸರ್. ಯಾಕೆಂದರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂಥ ನಾಯಕರೇ ಇದ್ರಿ. ನಮಗೆಲ್ಲ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಬದ್ಧತೆ ಇದೆಯಲ್ಲ. ಸೊ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಅಪ್ಲಿಫ್ಟ್ಮೆಂಟು. ಸೊ ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಆರ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್. ಸಿದ್ದರಾಮಯ್ಯನವರು ಬದಲಾದರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡಿಂದ ಎಂಟ್ರಿ ಆಗಿ ಏನಾದ್ರು ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನೇ ಕೇಳ್ತಿರಲ್ಲ? ಅದೇ ಚರ್ಚೆ ಆಗ್ತಾರೆ ಸರ್ ಅಂತ. ಸರ್, ಡಿ ಕೆ ಶಿವಕುಮಾರ್ ಅದು ನಿಮ್ಮ ಹಂತದಲ್ಲಿ. ನಮ್ಮ ಹಂತದಲ್ಲಿ CM ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಅವ್ರು ಮುಂದುವರಿತಾರೆ. ವೆರಿ ದಿ ಕ್ವಶನ್. ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಮುಖ್ಯಮಂತ್ರಿಗಳು ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿರ್ತದೆ. ನಿನ್ನೆ ಇದರಲ್ಲಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅಧ್ಯಕ್ಷರು ಏನು ಹೇಳ್ತಾರೆ ಅದೇ ಮಾಹಿತಿನೇ ಹೆಚ್ಚು ಅಂದಂಗೆ ಆಯಿತು. ಇಲ್ಲೇನೇ ಚರ್ಚೆಗಳಾದರೂ ಕೂಡ ಈಗ ಅಹಿಂದ ವಿಚಾರದಲ್ಲಿ ಯಾಕೆ ಅಹಿಂದಲ್ಲಿರುವಂಥ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರನ್ನೆಲ್ಲ, ದಲಿತರನ್ನೆಲ್ಲ ಯಾಕೆ ಒಂಥರ ಅಪಹಾಸ್ಯ ಮಾಡ್ತೀರಾ? ಒಂಥರ ಅಪಹಾಸ್ಯ ಮಾಡ್ದಂಗಲ್ವಾ ಅದು? ಎಲ್ಲರೂ ಸೇರ್ಕೊಂಡಿರೋದು ಯಾವ ಕಾರಣಕ್ಕೆ ಅಂತ ಹೇಳಿ. ಸೊ ಇನ್ನು ಶಾಕ್ ಮೇಲೆ ಶಾಕನ್ನು ಸರ್ಕಾರ ಕೊಡೋಕೆ 2020ರಲ್ಲಿ ತಯಾರಿ ಮಾಡ್ಕೊಂಡಂಗೆ ಇದೆ. ಬೇರೆ ಆಪ್ಷನ್ನು ಸರ್ಕಾರಕ್ಕೂ ಇಲ್ಲವೇನೋ, ಜನಕ್ಕೂ ಕೂಡ ಕಟ್ಟಲೇಬೇಕಾದಂಥ ಅನಿವಾರ್ಯತೆಯೂ ಈಗಿದೆ. ಯಾಕೆ ಅಂತಂದರೆ ಬಸ್ ದರ ಈಗ ಏರಿಕೆಯಾಗಿದೆ. ಬಸ್ ಪ್ರಯಾಣ ದರ ತೀವ್ರಗೊಂಡಿದೆ. ಈಗ ಆಕ್ರೋಶ. ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯ ವೇಳೆ ಪೊಲೀಸರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸರಿಗೆ ಕೈ ಬೆರಳು ತೋರಿಸಿ ವಾರ್ನಿಂಗ್ ಅನ್ನು ಅಶೋಕ್ ಅವರು ನೀಡಿದ್ದಾರೆ. ನಾನು ಅಪೋಸಿಷನ್ ಲೀಡರ್, ಮುಟ್ಟಿದ್ರೆ ಹುಷಾರ್, ನೀನು ಜನ್ಮದಲ್ಲಿ ನೆನಪಿಟ್ಕೊಳ್ಬೇಕು, ಹಾಗೆ ಮಾಡ್ತೀನಿ. ಪ್ರತಿಭಟನೆ ತಡೆದ ಇನ್ಸ್ಪೆಕ್ಟರ್ ಮಾರುತಿ ಅವರಿಗೆ ಅಶೋಕ್ ಅವರು ಕೊಟ್ಟಂತಹ ಎಚ್ಚರಿಕೆ ಇದು. ಬಸ್ ಪ್ರಯಾಣ ದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದಂಥ ರೀತಿ. ಅಪೋಸಿಷನ್ ಲೀಡರ್ ಮುಟ್ಟಿದ್ರೆ ಹುಷಾರ್, ಜನ್ಮದಲ್ಲಿ ದೌರ್ಜನ್ಯ ಮಾಡಿದ್ರೆ, ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತೊಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀವ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ, ಬರ್ಕೊಡು. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಅಲ್ಲಿ ರೈಟಿಂಗಲ್ಲಿ ಬರೆದುಕೊಡು ಅಂತಂದರೆ ಆ ಹೂವನ್ನು ಕೊಡಬಾರ್ದು ಅಂತ ಹೇಳಿ ಪೊಲೀಸರು ವಿರೋಧವನ್ನು ಮಾಡ್ತಾ ಇದ್ದಿದ್ದಕ್ಕೆ ರೈಟಿಂಗಲ್ಲಿ ಬರೆದುಕೊಡು ಅಂತ ಹೇಳ್ತಾ ಇದ್ದಿದ್ದ. ಯಾವ ಕಾರಣಕ್ಕೋಸ್ಕರ ಏನು ಬರೆದುಕೊಡ್ಬೇಕು ಅಂತ ಇತ್ತು ವಿರೋಧ ಪಕ್ಷದವರು? ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ನಿಂತ್ಕೊಂಡಿದ್ರು? ವಾಗ್ವಾದ ಆಗಿದ್ದು ಯಾಕೆ? ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಬಳಿ ಪ್ರಯಾಣಿಕರಿಗೆ
ರಾಜ್ಯ ಸರ್ಕಾರ ಏನು ದರ ಏರಿಕೆ ಮಾಡಿದೆ ಅದನ್ನು ವಿರೋಧಿಸಿ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು, ಗುಲಾಬಿ ಹೂವನ್ನು ಕೊಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರದ ದರ ಏರಿಕೆಯ ಬಗ್ಗೆ ಅವರಿಗೆ ತಿಳಿಸೋದಕ್ಕಂತೇಳಿ ವಿಪಕ್ಷ ನಾಯಕ ಅಶೋಕ್ ಹೋಗ್ತಾ ಇದ್ರು. ಆ ವೇಳೆ ಪೊಲೀಸರು ಕೂಡ ಅಲ್ಲಿ ಅವರನ್ನು ತಡೀತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಪ್ರಯಾಣಿಕರಿಗೆ ಹೂ ಕೊಡುವಂಥದ್ದು ಸರಿಯಲ್ಲ, ನಾವು ಭದ್ರತೆಗೆ ನಿಯೋಜನೆ ಆಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಹೂ ಕೊಡೋದಕ್ಕೂ ಕೂಡ ನಾವೇನು ನಿಮ್ಮಲ್ಲಿ ಅನುಮತಿ ತಗೋಬೇಕಾ, ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಾ, ಪ್ರತಿಭಟನೆ ಮಾಡ್ತಾ ಇಲ್ಲ, ಹೂ ಕೊಡೋದಕ್ಕೂ ಕೂಡ ನಮಗೆ ಅವಕಾಶ ಕೊಡ್ತಾ ಇಲ್ವಾ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಹಾಗೆ ಬಸ್ ನಿಲ್ದಾಣದ ಎಂಟ್ರೆನ್ಸ್ಗೆ ಹೋಗ್ತಾರೆ ಪ್ರಯಾಣಿಕರಿಗೆ ಹೂವನ್ನು ಕೊಡೋದಕ್ಕೆ. ಆ ವೇಳೆ ಅವರು ತಡೀತಾರೆ ಇನ್ಸ್ಪೆಕ್ಟರ್ ಮಾರುತಿ ಅವರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಗರಂ ಆಗ್ತಾರೆ. ಹೂ ಕೊಡೋದಕ್ಕೂ ಅವಕಾಶ ಕೊಡೋದಿಲ್ವಾ, ನಾವೇನಾದರೂ ಬರೆದು ಕೊಡಬೇಕಾ ಅಂತ ಹೇಳಿ ಒಂದಿಷ್ಟು ವಾಗ್ವಾದಗಳಾಗ್ತವೆ. ಆ ಸಂದರ್ಭದಲ್ಲಿ ತಡೆಯೋದಕ್ಕೆ ಮುಂದಾಗ್ತಾರೆ. ತಡೆಯುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೈ ಟಚ್ ಆಗುತ್ತೆ, ಅದಕ್ಕೆ ಮತ್ತಷ್ಟು ಗರಂ ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಯಾರು ನೀನು, ಮಾರುತಿನ ನೀನು ಅಂತ ಹೇಳಿ ಕೇಳ್ತಾರೆ. ಅದಾದ ಬಳಿಕ ರೈಟಿಂಗ್ನಲ್ಲಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಇನ್ಸ್ಪೆಕ್ಟರ್ ಮಾರುತಿ ಅವರು ಕೊಡ್ತೀನಿ ಸರ್, ರೈಟಿಂಗಲ್ಲಿ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಆ ವೇಳೆ ಮತ್ತೆ ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತಷ್ಟು ಆಕ್ರೋಶ ಭರಿತರಾಗ್ತಾರೆ. ಆ ಸಂದರ್ಭದಲ್ಲಿ ಕೊಡು, ಇಲ್ಲೇ ಕೊಡು ಅಂತ ಹೇಳಿ ಅಶೋಕ್ ಅವರು ಕೂಡ ಹೇಳ್ತಾರೆ. ಆನಂತರ ಹೊಡಿತೀಯಾ, ಹೊಡಿ ಬಾ, ಇದೇ ಸರ್ಕಾರ ಇರೋದಿಲ್ಲ, ನಿಮ್ಮ ಹೆಸರುಗಳೆಲ್ಲ ನಾನು ನೋಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾರೆ. ಅಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ, ACP ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ಇರ್ತಾರೆ. ಅದೆಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ಅವರು ನಿಭಾಯಿಸಬೇಕಾಗುತ್ತೆ ಪೊಲೀಸರು. ಸೊ ಆ ಸಂದರ್ಭದಲ್ಲಿ ಅವರನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರ ಜೊತೆ BJPಯ ಬೇರೆ ಬೇರೆ ನಾಯಕರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಅಶೋಕ್ ಅವರ ಪರವಾಗಿ ಕೂಡ ನಿಲ್ತಾರೆ ಅರುಣ್. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾರನ ಏನಾನ ಮುಟ್ಟಿದ್ರು ಎಲ್ಲರಿಗೂ ಕೋರ್ಟಲ್ಲಿ ನಿಲ್ಸ್ಕೊಂಡು ಜೈಲಿಗೆ ಹಾಕ್ಸ್ಬಿಡ್ತೀವಿ. ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ಹೂವು ಕೊಡ್ತೀವಿ. ಅದಿಲ್ಲ ಅಂದ್ರೆ ಬರ್ಕೊಡು, ರೈಟಿಂಗಲ್ಲಿ ಬರ್ಕೊಡು, ರೈಟಿಂಗಲ್ಲಿ ಬರ್ಕೊಡಕ್ಕೆ ಕೇಳಪ್ಪ, ಕೊಡು, ಕೊಟ್ಟ ಮೇಲೇನೆ ಕೊಡು, ಬರ್ಕೊಡು. ದೌರ್ಜನ್ಯ ಮಾಡಿದ್ರೆ, ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು, ರೈಟಿಂಗಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ, ಬರೀ ಕೂತ್ಕೋ, ಬರ್ಕೊಡು. ಯಾರು ನೀನು, ಮಾರುತಿನ? ಆಯ್ತು. ಸೊ ಗುಲಾಬಿ ಹೂವನ್ನು ಕೊಡೋದು ವಿಚಾರಕ್ಕೆ ಅಲ್ಲಿ ನಡೆದಿರುವಂಥದ್ದು. ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅಲ್ಲಿರುವಂತಹ ಯಾರೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಗ್ರಾಹಕರಿದ್ದಾರೋ, ಪ್ಯಾಸೆಂಜರ್ಸ್ಗಳಿದ್ದಾರೋ ಅವ್ರಿಗೆಲ್ಲ ಗುಲಾಬಿ ಹೂವನ್ನು ಕೊಟ್ಟು ಬೆಲೆ ಏರಿಕೆ ಆಗಿರುವಂಥ ವಿಚಾರದಲ್ಲಿ, ಬಸ್ ದರವನ್ನು ಏರಿಕೆ ಮಾಡೋದ್ರ ವಿಚಾರದಲ್ಲಿ ನಡೆಸ್ತಾ ಇದ್ದೀವಿ. ಗುಲಾಬಿ ಹೂ ಕೊಡಬಾರ್ದು ಅನ್ನುವಂಥದ್ದು ಎಲ್ಲಿದೆ ನಿಮ್ಮ ನಿಯಮ? ಅದಕ್ಕೆ ಈ ವಾಗ್ವಾದ ಆಗಿದೆ. ಆ ಸಂದರ್ಭದಲ್ಲಿ ಒಂಚೂರು ತಳ್ಳಾಟ ಆಗಿದೆ. ಸೊ ಹಾಗೆ ನನ್ನನ್ನು ಹೆಂಗೆ ತಳ್ತೀಯ ನೀನು, ವಿರೋಧ ಪಕ್ಷದ ನಾಯಕನನ್ನು? ನನ್ನನ್ನು ಜನ್ಮದಲ್ಲಿ ನೆನಪಿಟ್ಕೊಳ್ಬೇಕು, ಹಂಗೆ ಮಾಡ್ತೀನಿ ಹುಷಾರ್ ಅಂತ ಎಲ್ಲ ಅಶೋಕ್ ಅವರು ಮಾತನಾಡಿದ್ದಾರೆ. ಹೂ ಕೊಡಬಾರ್ದು ಅಂತ ಎಲ್ಲಾದರೂ ಏನಾದರೂ ಇದೆಯಾ? ರೂಲ್ಸ್ ಇದ್ದರೆ ಬರೆದು ಕೊಡು, ನೀನು ರೈಟಿಂಗ್ ಹ್ಯಾಂಡ್ ಬರೆದು ಕೊಡು ನನಗೆ ಅಂತ ಅಶೋಕ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದಂತಹ ರೀತಿ ಇದೆ.